ನಮಸ್ಕಾರ ವೀಕ್ಷಕರೇ, ನಿಮಗೆ ಬ್ರಹ್ಮಾಂಡ ವಿಷಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ನೋಡೋದು ಮಿಥುನ ರಾಶಿಯವರ ಮದುವೆ ಹೊಂದಾಣಿಕೆ ಬಗ್ಗೆ. ಮಿಥುನ ರಾಶಿ ಬುಧ ಗ್ರಹದ ಆಧಿಪತ್ಯದಲ್ಲಿರುವ ವಾಯುತತ್ವದ ರಾಶಿ. ಇವರು ಮಾತಿನ ಕಲೆ, ಬುದ್ಧಿವಂತಿಕೆ, ಚುರುಕುತನದಿಂದ ಎಲ್ಲರ ಗಮನ ಸೆಳೆಯುತ್ತಾರೆ. ಆದರೆ ಮದುವೆ ವಿಷಯ ಬಂದಾಗ ಇವರಿಗೆ ಯಾವ ರಾಶಿಯ ಹುಡುಗಿಯರು ಹೆಚ್ಚು ಹೊಂದಿಕೆಯಾಗುತ್ತಾರೆ ಎನ್ನುವುದು ಮುಖ್ಯ ಪ್ರಶ್ನೆ. ಇಂದು ನಾವು 3 ರಾಶಿಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ಮಿಥುನ ರಾಶಿಯ ಸ್ವಭಾವ. ಮಿಥುನ ರಾಶಿಯವರು ಚುರುಕು ಮನಸ್ಸಿನವರು. ಒಂದು ವಿಷಯದಲ್ಲಿ ಹೆಚ್ಚು ಕಾಲ ನೆಲೆಸದೆ ಹೊಸತನ ಹುಡುಕುವವರು. ಸಂವಹನದಲ್ಲಿ ನಿಪುಣರು, ಸ್ನೇಹಪರರು, ಆದರೆ ಕೆಲವೊಮ್ಮೆ ಮನಸ್ಸು ಬದಲಾಯಿಸುವ ಗುಣವೂ ಇರುತ್ತದೆ. ಅವರಿಗೆ ಬುದ್ಧಿವಂತ ಹಾಗೂ ಮಾತಿನಲ್ಲಿ ಹೊಂದಿಕೊಳ್ಳುವ ಜೀವನ ಸಂಗಾತಿ ಬೇಕಾಗುತ್ತದೆ. ಮೊದಲಿಗೆ ತುಲಾ ರಾಶಿ ಹುಡುಗಿ. ತುಲಾ ರಾಶಿಯವರು ಶುಕ್ರ ಗ್ರಹದ ಪ್ರಭಾವ ಹೊಂದಿದವರು. ಸೌಂದರ್ಯ, ಸಮತೋಲನ, ನ್ಯಾಯಬುದ್ಧಿ ಇವರಲ್ಲಿ ಹೆಚ್ಚು. ಮಿಥುನರ ಮಾತಿನ ಶೈಲಿ ತುಲಾ ಹುಡುಗಿಯರಿಗೆ ತುಂಬಾ ಇಷ್ಟವಾಗುತ್ತದೆ. ಇವರಿಬ್ಬರ ನಡುವೆ ಸ್ನೇಹ ಮೊದಲೇ ಬಲವಾಗುತ್ತದೆ. ಸಣ್ಣ ವಿಷಯಕ್ಕೂ ಜಗಳವಾಗುವ ಸಾಧ್ಯತೆ ಕಡಿಮೆ. ಕುಟುಂಬ ಜೀವನದಲ್ಲಿ ಸಂತೋಷ, ಸಮಾಧಾನ ಇರುತ್ತದೆ. ಆರ್ಥಿಕ ನಿರ್ಧಾರಗಳಲ್ಲಿ ಇಬ್ಬರು ಚರ್ಚಿಸಿ ತೀರ್ಮಾನ ಮಾಡುವ ಗುಣ ಇರುತ್ತದೆ. ಈ ಜೋಡಿ ಸಾಮಾನ್ಯವಾಗಿ ಸಂತೋಷಕರ ದಾಂಪತ್ಯ ಜೀವನ ನಡೆಸುತ್ತಾರೆ. ಎರಡನೆಯದು ಕುಂಭ ರಾಶಿ ಹುಡುಗಿ. ಕುಂಭ ರಾಶಿಯವರು ಶನಿ ಪ್ರಭಾವ ಹೊಂದಿದ ವಾಯುತತ್ವದ ರಾಶಿ. ಸ್ವತಂತ್ರ ಚಿಂತನೆ, ಹೊಸ ಐಡಿಯಾಗಳು ಇವರ ವಿಶೇಷತೆ. ಮಿಥುನ ಮತ್ತು ಕುಂಭ ಇಬ್ಬರು ವಾಯುತತ್ವದವರು, ಆದ್ದರಿಂದ ಮನಸ್ಸಿನ ಮಟ್ಟದಲ್ಲಿ ಒಗ್ಗಟ್ಟು ಹೆಚ್ಚು. ಸ್ನೇಹದಿಂದ ಆರಂಭವಾದ ಸಂಬಂಧ ಮದುವೆಯಾಗಿ ಬೆಳೆದರೆ ಗಟ್ಟಿ ಬಾಂಧವ್ಯ ಆಗುತ್ತದೆ. ಒಬ್ಬರ ಕನಸುಗಳಿಗೆ ಮತ್ತೊಬ್ಬರು ಬೆಂಬಲ ನೀಡುತ್ತಾರೆ. ಜೀವನದಲ್ಲಿ ಪ್ರಗತಿ, ಆಲೋಚನೆಗಳಲ್ಲಿ ಹೊಸತನ ಇರುತ್ತದೆ. ಇವರ ನಡುವೆ ಬೌದ್ಧಿಕ ಹೊಂದಾಣಿಕೆ ಅತ್ಯುತ್ತಮ. ಮೂರನೆಯದು ಮೇಷ ರಾಶಿ ಹುಡುಗಿ. ಮೇಷ ರಾಶಿಯವರು ಮಂಗಳ ಗ್ರಹದ ಪ್ರಭಾವ ಹೊಂದಿದ ಅಗ್ನಿತತ್ವದವರು. ಉತ್ಸಾಹ, ಧೈರ್ಯ, ಸ್ಪಷ್ಟ ಮಾತು ಇವರ ಗುಣ. ಮಿಥುನರ ಚಟುವಟಿಕೆಗೆ ಮೇಷ ಹುಡುಗಿಯರು ಪ್ರೇರಣೆ ನೀಡುತ್ತಾರೆ. ಜೀವನದಲ್ಲಿ ಸವಾಲು ಬಂದಾಗ ಇಬ್ಬರು ಧೈರ್ಯವಾಗಿ ಎದುರಿಸುತ್ತಾರೆ. ಇವರ ನಡುವೆ ರೊಮ್ಯಾಂಟಿಕ್ ಸ್ಪರ್ಕ್ ಹೆಚ್ಚು. ಆದರೆ ಕೆಲವೊಮ್ಮೆ ತುರ್ತು ಸ್ವಭಾವದಿಂದ ಸಣ್ಣ ಜಗಳಗಳು ಆಗಬಹುದು. ಸಹನೆ ಮತ್ತು ಅರ್ಥೈಸಿಕೊಳ್ಳುವ ಗುಣ ಇದ್ದರೆ ಈ ಜೋಡಿ ಯಶಸ್ವಿಯಾಗುತ್ತಾರೆ. ಯಾವ ವಿಷಯಗಳಲ್ಲಿ ಗಮನ ಕೊಡಬೇಕು? ಮಿಥುನ ರಾಶಿಯವರು ಸ್ಥಿರ ಮನಸ್ಸು ಬೆಳೆಸಿಕೊಳ್ಳಬೇಕು. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವ ಕೊಡಬೇಕು. ಮಾತಿನಲ್ಲಿ ತಮಾಷೆ ಮಾಡುವಾಗ ಮಿತಿ ತಿಳಿದಿರಬೇಕು. ಸಂಬಂಧದಲ್ಲಿ ನಂಬಿಕೆ ಮುಖ್ಯ. ಮಿಥುನ ರಾಶಿಯವರಿಗೆ ತುಲಾ, ಕುಂಭ ಮತ್ತು ಮೇಷ ರಾಶಿಯ ಹುಡುಗಿಯರು ಉತ್ತಮ ಹೊಂದಾಣಿಕೆ ನೀಡುತ್ತಾರೆ. ಆದರೆ ಪೂರ್ಣ ಜಾತಕ ಹೊಂದಾಣಿಕೆ, ಕುಟುಂಬ ಪರಿಸ್ಥಿತಿ, ಗುಣ ಸ್ವಭಾವ ಎಲ್ಲವೂ ಮುಖ್ಯ. ರಾಶಿ ಮಾರ್ಗದರ್ಶನ ಮಾತ್ರ. ನಿಜವಾದ ಸಂತೋಷ ಪರಸ್ಪರ ಗೌರವ ಮತ್ತು ಪ್ರೀತಿಯಿಂದ ಬರುತ್ತದೆ.